ಸಮಯ ಟಾಯ್ಲೆಟ್ಸ್ ಕ್ಲೀನ್ ಮಾಡೋ ಪರಿಸ್ಥಿತಿ ಬಂದಾಗ ವಾಲಂಟ್ರಿ ನಾವೇ ಹೋಗಿ ಮಾಡ್ಕೊಂಡ್ಬಂದೆ. ಏನೇನು ಕರಿಕ್ಯುಲಮ್ ಆ್ಯಕ್ಟಿವಿಟೀಸ್ ಏನೇನು ಇದೆ ಅವರಿಗೆ? ಬೆಳಗ್ಗೆ 4:15 ಸಂಜೆ 10:30ವರೆಗೂ ಬೇರೆ ಬೇರೆ ಆ್ಯಕ್ಟಿವಿಟೀಸ್ ಇರ್ತದೆ, ಕ್ಲಾಸ್ಗಳೆಲ್ಲ ಇರ್ತವೆ. ಅದು ಬಿಟ್ಟು ಅವರು ಶ್ರಮ ಸೇವೆ ಮಾಡ್ತಾರೆ. ಶ್ರಮ ಸೇವೆ ಅಂತಂದರೆ ಇಲ್ಲಿಯ ಭೂಮಿಯ ಸೇವೆ, ಭೂ ಸೇವೆ, ಸಸ್ಯಗಳ ಪಾಲನೆ, ಸ್ವಚ್ಛತೆ, ಪಾಕಶಾಲೆಗೆ ಸಹಾಯ, ದೇವಸ್ಥಾನದಿಂದ ಎಲ್ಲ ಸ್ವಚ್ಛತೆ, ವಸ್ತುಗಳನ್ನು ನೋಡ್ಕೊಳ್ಳೋದು, ಇದೆಲ್ಲವೂ ಮಾಡ್ತಾರೆ. ಆಮೇಲೆ ಬೆಳಗ್ಗೆ ಯೋಗಾಸನ ಇರ್ತದೆ, ಪ್ರಾರ್ಥನೆ ಇರ್ತದೆ, ಸಂಜೆ ಆಟ ಇರ್ತದೆ. ಮತ್ತು ಸುತ್ತಲೂ ಗ್ರಾಮಗಳಿಗೆ ಹೋಗ್ತಾರೆ. ಗ್ರಾಮಗಳಲ್ಲಿ ಗ್ರಾಮೋತ್ಥಾನ ಕೆಲಸ, ಗ್ರಾಮದಲ್ಲಿ ಸಂಸ್ಕಾರ ಕೊಡುವ ಕೆಲಸಗಳು ಇದು ರೆಗ್ಯುಲರ್ ಆಗಿ ನಡೆಯುತ್ತೆ. ಪಾಠ ಅಂತೂ ಇದ್ದೇ ಇರುತ್ತೆ. ನಾವು ಪಂಚಮುಖ ಶಿಕ್ಷಣ ಅಂತ ಹೇಳ್ತೀವಿ ಇಲ್ಲಿ. ವೇದ, ವಿಜ್ಞಾನ, ಯೋಗ, ಕೃಷಿ ಮತ್ತು ಕಲಾಕೌಶಲ ಅಂತ ಈ 5 ವಿಷಯಗಳಲ್ಲಿ ಅವರಿಗೆ ಪ್ರಶಿಕ್ಷಣವನ್ನು ಕೊಡ್ತೀವಿ. ಅದರಲ್ಲೂ ವಿಶೇಷವಾಗಿ ವೇದ, ಸಂಸ್ಕೃತ, ಯೋಗದ ಬಗ್ಗೆ ವಿಶೇಷವಾಗಿ ನಮ್ಮದು ಪ್ರಶಿಕ್ಷಣ ಇರ್ತದೆ. ಅದು ಆಧುನಿಕ ಕಾಲೌಚಿತ್ಯವನ್ನು ಇಟ್ಟುಕೊಂಡು, ಅಂದರೆ ವೇದ ಹೇಳ್ತಾರೆ ಅಂತಂದು ಮಾತ್ರಕ್ಕೆ ಬರೇ ಪೌರೋಹಿತ್ಯಕ್ಕಾಗಿ ಅವರು ವೇದ ಓದ್ತಾರೆ ಅಂತಲ್ಲ. ಅದನ್ನು ಸಂಶೋಧನೆ ಮಾಡಬೇಕು, ಜ್ಞಾನಕ್ಕಾಗಿ ವೇದಾಧ್ಯಯನ ಮಾಡಬೇಕು ಅನ್ನೋದು ನಮ್ಮದು ಉದ್ದೇಶ ಇದೆ. ಅದಕ್ಕೆ ಪೂರಕವಾಗಿ ಏನೇನು ವಾತಾವರಣ ಬೇಕು, ಅವರಿಗೆ ಏನೇನು ಬೇಕು ಪೂರಕವಾಗಿ ಅವರಿಗೆ ಕಂಪ್ಯೂಟರ್ ಹೇಳ್ಕೊಡ್ತೀವಿ, ಇಂಗ್ಲೀಷ್ ಹೇಳ್ಕೊಡ್ತೀವಿ, ಮತ್ತು ಹೊರಗಿನಿಂದ ಬೇರೆ ಬೇರೆ ಲೆಕ್ಚರ್ಸ್ಗಳನ್ನು ಕರೆಸಿ ಅವ್ರ ಜೊತೆ ಮಾತು ಇದೆಲ್ಲವೂ ಇರುತ್ತೆ. ರಿಸರ್ಚ್ ಮೆಥಡಾಲಜಿ ಪಾಠ ಆಗುತ್ತೆ ಅವರಿಗೆ. ಬೇರೆ ಬೇರೆ ಆ್ಯಕ್ಟಿವಿಟೀಸನ್ನು ಜೋಡಿಸ್ತೀವಿ. ಅದರ ಒಟ್ಟಾರೆ ಅವರಿಗೆ ವೇದ ಶಾಸ್ತ್ರಾಧ್ಯಯನ ಮಾಡ್ತಾರೆ ಅಂತಂದರೆ ಇದು ಒಂದು ಬರೇ ಪೌರೋಹಿತ್ಯಕ್ಕಾಗಿ ಅನ್ನೋ ಅರ್ಥದಲ್ಲಲ್ಲ. ಅದರಲ್ಲಿ ಅವರು ವಿಶೇಷ ಅಧ್ಯಯನ ಮಾಡಬೇಕು, ವಿಶೇಷವಾಗಿ ಸಂಶೋಧನೆಯನ್ನು ಪ್ರಧಾನ ಮನಸ್ಸಲ್ಲಿ ಇಟ್ಕೊಂಡು ಅವರು ಓದಬೇಕು ಅನ್ನೋದು ನಮ್ಮ ಅಪೇಕ್ಷೆ. ಇಲ್ಲಿಂದ ಪಾಸ್ಔಟ್ ಆದವರು ಎಷ್ಟು ಜನ? 68 ಜನ. ಅವರೆಲ್ಲ ಏನು ಮಾಡ್ತಿದ್ದಾರೆ? ಬೇರೆ ಬೇರೆ ಕಡೆ ಲೆಕ್ಚರ್ ಆಗಿದ್ದಾರೆ, ರಿಸರ್ಚ್ ಸೆಂಟರ್ಗಳಲ್ಲಿದ್ದಾರೆ, ವಿದೇಶದಲ್ಲೂ ಇದ್ದಾರೆ. ಇಲ್ಲಿಯೇ ನಾವು 8 ಜನ ಇದ್ದೀವಿ. 10 ಜನ ಸ್ಟಾಫ್ ಅಂತ ಹೇಳೋದಲ್ಲ, 8 ಜನ ನಾವು ಇಲ್ಲೇ ಇದ್ದೀವಿ. ಮತ್ತು ನಮ್ದು 2 ಬೇರೆ ಗುರುಕುಲ ಇದೆ. ಪ್ರಬೋಧಿನಿ ಗುರುಕುಲ ಅಂತ ಶೃಂಗೇರಿ ಹತ್ರ ಇದೆ, ಮೈತ್ರೇಯಿ ಗುರುಕುಲ ಅಂತ ಹೆಣ್ಮಕ್ಳ ಗುರುಕುಲ ಮಂಗಳೂರು ಹತ್ರ ಇದೆ. ಅಲ್ಲಿಯೂ ಅವರೇ ಪಾಠ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನು ವ್ಯಾಸ ಯೂನಿವರ್ಸಿಟಿ ಇದೆ, ಯೋಗ ವಿಶ್ವವಿದ್ಯಾಲಯ ಅಲ್ಲಿಯೂ ಗುರುಕುಲದ ಶೈಲಿಯಲ್ಲಿ. ಅಲ್ಲಿ 5 ಡಿಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಒಂದು ಡಿಪಾರ್ಟ್ಮೆಂಟ್ ಗುರುಕುಲದ ಶೈಲಿಯಲ್ಲೇ ನಡೆಯುತ್ತೆ. ಅದು ಯೋಗ ಆ್ಯಂಡ್ ಕಾನ್ಷಿಯಸ್ನೆಸ್ ಅಂತ ಒಂದು ಡಿಪಾರ್ಟ್ಮೆಂಟ್ ಇದೆ. ಆ ಯೋಗ ಆ್ಯಂಡ್ ಕಾನ್ಷಿಯಸ್ನೆಸ್ ಡಿಪಾರ್ಟ್ಮೆಂಟು ಸ್ವಲ್ಪ ಹೆಚ್ಚು ಕಡಿಮೆ ಗುರುಕುಲದ ಶೈಲಿಯಲ್ಲೇ ನಡೆಯುತ್ತೆ. ಅಲ್ಲಿಯೇ ನಮ್ಮವರು 2-3 ಜನ ಇದ್ದಾರೆ. ಇನ್ನು ಬೇರೆ ಬೇರೆ ವಿವೇಕಾನಂದ ವಿಶ್ವವಿದ್ಯಾಲಯ ಕಲ್ಕತ್ತಾ, ರಾಮಕೃಷ್ಣ ಆಶ್ರಮದ ಇದರಲ್ಲಿ ಅಂಡರಲ್ಲಿ ನಡೀತಾ ಇದೆ, ಅಲ್ಲೂ ಪಾಠ ಮಾಡ್ತಾ ಇದ್ದಾರೆ. ಅಮೃತಾನಂದಮಯಿ ಆಶ್ರಮದಲ್ಲಿ ಪಾಠ ಮಾಡ್ತಾ ಇದ್ದಾರೆ. ಹೀಗೆ ನಮ್ಮ ಚಿಂತನೆ, ಸಮಾನ ಚಿಂತನೆ ಇರುವಂಥ ಇನ್ಸ್ಟಿಟ್ಯೂಷನ್ಗಳಲ್ಲೂ ಪಾಠ ಮಾಡ್ತಾರೆ. ರಿಸರ್ಚ್ ಸೆಂಟರ್ಗಳಲ್ಲಿ ಸೇರ್ಕೊಳ್ತಾರೆ. ಇಲ್ಲ ಈ ರೀತಿ ನಮ್ಮದೇ ಗುರುಕುಲಗಳಿದೆ, ಇಲ್ಲಿ ಸೇರ್ಕೊಂಡು ಪಾಠ ಮಾಡ್ತಾರೆ. ವಿದೇಶಗಳಲ್ಲಿದ್ದಾರೆ, ಅಮೆರಿಕಾದಲ್ಲಿದ್ದಾರೆ, ಐರ್ಲ್ಯಾಂಡಲ್ಲಿದ್ದಾರೆ. ಈ ರೀತಿ ಹೋಗಿ ಒಂದು ಮಾಡ್ತಾರೆ. ಕೆಲವೊಂದಿಷ್ಟು ಜನ ಯೋಗ ಕೇಂದ್ರಗಳನ್ನು ಶುರು ಮಾಡಿದ್ದಾರೆ. ಅವರ ಪ್ರಶಿಕ್ಷಣ ಕೊಡುವ ಕೇಂದ್ರ ಶುರು ಮಾಡಿದ್ದಾರೆ. ಇಲ್ಲಿ ಬರೀ ಪುರುಷರಿಗೆ ಮಾತ್ರ? ಇಲ್ಲಿ ಬರೀ ಪುರುಷರಿಗೆ ಮಾತ್ರ. ಪ್ರಬೋಧಿನಿ ಗುರುಕುಲ ಅಂತ ಅದಿರೋದು ಚಿಕ್ಕ ಮಕ್ಕಳಿಗೆ, ಅಂದ್ರೆ 5ನೇ ತರಗತಿಯಿಂದ 10ನೇ ತರಗತಿಯ ಗಂಡು ಮಕ್ಕಳಿಗಿದೆ. 5ನೇ ತರಗತಿಯಿಂದ 10ನೇ ತರಗತಿಯ ಗಂಡು ಮಕ್ಕಳಿಗೆ ಪ್ರಬೋಧಿನಿ ಗುರುಕುಲದಲ್ಲಿದೆ. ಅಲ್ಲಿಂದ ಮುಂದಿನ ಶಿಕ್ಷಣ ಮಾಸ್ಟರ್ ಡಿಗ್ರಿವರೆಗೆ ಇಲ್ಲಿದೆ ಗಂಡು ಮಕ್ಕಳಿಗೆ. ಮೈತ್ರೇಯಿ ಗುರುಕುಲ ಅಂತ ಹೇಳಿದ್ರೆ ಅದು ಮಂಗಳೂರು ಹತ್ರ ಇರೋದು. ಅಲ್ಲಿ 5ನೇ ತರಗತಿಯಿಂದ ಮಾಸ್ಟರ್ ಡಿಗ್ರಿವರೆಗಿನ ಹೆಣ್ಣು ಮಕ್ಕಳಿಗೆ ಒಂದೇ ಕಡೆ ಇದೆ. ಇದು ಬೇರೆ ಬೇರೆ ಕಡೆ ಇದೆ. ಅಲ್ಲಿ ಹೆಣ್ಣು ಮಕ್ಕಳಿಗೆ 2 ಸೇರಿ ಒಂದೇ ಕಡೆ ಇದೆ. ಅವರಿಗೆ ಇದೇ ರೀತಿಯಲ್ಲೇ ಇರುತ್ತೆ. ವೇದ, ವಿಜ್ಞಾನ, ಯೋಗ, ಕೃಷಿ, ಕಲಾ, ಕೌಶಲ ಅಂತ ಇರ್ತದೆ. ಅವರ ಸ್ತರಕ್ಕೆ ಏನು ಬೇಕು, ಆಯಾ ಸ್ತರಕ್ಕೆ ಏನು ಬೇಕು ಅದನ್ನೆಲ್ಲ ಸಿಲೆಬಸ್ ಎಲ್ಲ ಮಾಡ್ಕೊಂಡಿದೆ ಇರ್ತಕ್ಕಂಥ ಪಾಠ. ಇದು ಮೈನ್ ಪರ್ಸನ್ ಯಾರು ಇಲ್ಲಿ ಇದನ್ನ ಆರಂಭ ಮಾಡಿದವರು? ಅಂದರೆ ಜನಸೇವಾ ಟ್ರಸ್ಟ್ ಅಂಡರಲ್ಲಿ ನಡೆದಿದ್ದು. ಡಾಕ್ಟರ್ ರಾಮಚಂದ್ರ ಭಟ್ ಕೋಟೆಮನೆ ಅಂತ ಅವರು ಗುರುಕುಲದ ಆರಂಭದಿಂದ ಶುರು ಮಾಡಿದವರು. ಈಗ ಇದ್ದಾರೆ ಅವರು. ಈಗ ಶೋಧ ಸಂಸ್ಥಾನ, ರಿಸರ್ಚ್ ಸೆಂಟರ್ ಹೇಳಿದ್ನಲ್ಲ, ವೇದ ವಿಜ್ಞಾನ ಶೋಧ ಸಂಸ್ಥಾನ, ಅಲ್ಲಿ ಅವರು ಡೈರೆಕ್ಟರ್ ಆಗಿದ್ದಾರೆ. ಅವರು ಇಲ್ಲಿ ಶುರು ಮಾಡಿದವರು. ನಾನೀಗ ಇಲ್ಲಿ ಪ್ರಿನ್ಸಿಪಾಲ್ ಆಗಿದ್ದೇನೆ. ಇಲ್ಲಿ ಎಷ್ಟು ನೀವು 97ನಿಂದ ಇಲ್ಲೇ ಇದ್ದೀರಾ? ನಾನು ಇಲ್ಲಿಗೆ ಸೇರ್ಕೊಂಡಿದ್ದು 2000ಅಲ್ಲಿ ವಿದ್ಯಾರ್ಥಿಯಾಗಿ ಸೇರ್ಕೊಂಡಿದ್ದು. ನಾನು ಇಲ್ಲೇ ಅಧ್ಯಯನ ಮಾಡಿ, ಇಲ್ಲೇ ಪಾಠ ಮಾಡಿ, ಈಗ ಇಲ್ಲೇ ಪ್ರಾಚಾರ್ಯ, ಪ್ರಿನ್ಸಿಪಾಲ್ ಆಗಿದೆ. ಇಲ್ಲಿ ಯಾವ ರೀತಿ ನೀವು ಚಾಲೆಂಜಸ್ ಫೇಸ್ ಮಾಡಿದ್ದೀರಾ? ಗೌರ್ಮೆಂಟಿಂದ ಏನಾದ್ರು ಇಲ್ಲ ಇನ್ನೇನಾದರೂ ಪ್ರಾಬ್ಲಮ್ಸು, ಸ್ಟೂಡೆಂಟ್ಸಿಂದ, ಇಲ್ಲಿ ಲೋಕಲ್ ಏಡ್ಸಿಂದ?
ಲೋಕಲ್ಯ ಯಾವುದು ಸಮಸ್ಯೆ ಏನಿಲ್ಲ ನಮಗೆ. ಯಾಕೆಂತಂದ್ರೆ ನಾವು ಗ್ರಾಮೋತ್ಥಾನ ಕೆಲಸಕ್ಕೆ ಅಂತ ನಮ್ಮ ವಿದ್ಯಾರ್ಥಿಗಳು ಓಡಾಡ್ತಾರೆ. ಸುಮಾರು 15-20 ಗ್ರಾಮಗಳ ಜೊತೆ ನಮಗೆ ನಿತ್ಯ ಸಂಬಂಧ ಇದೆ, ಎಲ್ಲರಿಗೂ ಬಹಳ ಸದ್ಭಾವ ಇದೆ, ಅದರಿಂದ ಏನು ಸಮಸ್ಯೆ ಇಲ್ಲ. ನಾವು ಗೌರ್ಮೆಂಟಿನ ಯಾವುದೇ ಹಣ ಇತ್ಯಾದಿಗಳನ್ನೇನು ತಗೊಳ್ಳೋದಿಲ್ಲ, ಪೂರ್ತಿ ಅದನ್ನು ನಮ್ಮದೇ ಅದು ಸಿದ್ಧಾಂತವೇ ಅದು. ಹಣ ಇತ್ಯಾದಿಗಳಿಂದ ಗೌರ್ಮೆಂಟನ್ನು ನಾವು ಆಶ್ರಯಿಸುವಂತಿಲ್ಲ. ಯಾಕೆ ಸರ್ಕಾರದಿಂದಲೂ ವಿಶೇಷವಾಗಿ ಏನೋ ಸಮಸ್ಯೆ ಬರುತ್ತೆ ಅಂತ ಹೇಳಿ. ಆದರೆ ಆಧುನಿಕ ಪ್ರಪಂಚದ ಓಟವೇ ಕೆಲವೊಮ್ಮೆ ನಮಗೆ